ಎಲ್ಲರಿಗೂ ನಮಸ್ಕಾರ. ಸಂಪತ್ತಿಗೆ ಸವಾಲ್ ಮಂಜುಳಾ ಅಂತಾನೆ ಹೆಸರುವಾಸಿಯಾಗಿದ್ದ ಕನ್ನಡ ಚಲನಚಿತ್ರ ನಟಿ ಮಂಜುಳಾ ಅವರು ಸಾಯೋ ಕೊನೆ ಗಳಿಗೆಯಲ್ಲಿ ಒಬ್ಬ ನಟನನ್ನ ಅಂಗಲಾಚಿ ಬೇಡ್ಕೊಂಡಿದ್ರು, ನಾನು ಬದುಕಬೇಕು, ನನ್ನನ್ನು ಬದುಕಿಸ್ಕೊ ಅಂತ. ಯಾರು ಆ ನಟ ಅಂತ ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯಿ ಬಿಡಕ್ಕೆ ಬಜಾರಿ ಎಂದೇ ಪ್ರಖ್ಯಾತಿ ಪಡೆದಿದ್ದ ಸಂಪತ್ತಿಗೆ ಸವಾಲ್ ಮಂಜುಳಾ ಅವರು ಕೇವಲ 37ನೇ ವಯಸ್ಸಿಗೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದು ಎಂದಿಗೂ ಅದೆಷ್ಟೋ ಕನ್ನಡಿಗರ ಮನಸ್ಸಿನಲ್ಲಿ ಆರದ ನೋವನ್ನು ಮೂಡಿಸಿದೆ. ಅದ್ಭುತ ನಟಿ ಸಾಯುವ ಕೊನೆಯ ಗಳಿಗೆಯಲ್ಲಿ ನನಗೆ ಇಷ್ಟು ಬೇಗ ಸಾಯಲು ಇಷ್ಟವಿಲ್ಲ, ಕೈ ಮುಗಿತೀನಿ, ನನ್ನನ್ನು ಉಳಿಸಿಕೊ ಎಂದು ಅಂಗಲಾಚಿ ಬೇಡಿಕೊಂಡರಂತೆ. ಮಂಜುಳಾ ಮತ್ತು ಶ್ರೀನಾಥ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದರು. ತೆರೆಯಾಚೆಗೆ ಇವರಿಬ್ಬರದು ಅಪೂರ್ವವಾದ ಸಂಬಂಧ, ವಾತ್ಸಲ್ಯದ ಅನುಬಂಧ, ಬಾಂಧವ್ಯದ ಸೇತುಬಂಧ. ಮಂಜುಳಾ ಅವರು ಶ್ರೀನಾಥ್ ರವರನ್ನು ಕರೆಯುತ್ತಿದ್ದೇ ಅಣ್ಣ ಎಂದು. ಅಣ್ಣ ತಂಗಿಯರ ನಡುವೆ ಅದೆಂತಹ ಬಾಂಧವ್ಯವಿತ್ತೋ. ನಿಷ್ಕಲ್ಮಶವಾದ ಪ್ರೀತಿ, ಗೌರವ ಹಾಗೂ ಕಾಳಜಿ ಈ ಇಬ್ಬರ ನಡುವೆಯೂ ಅಗಾಧವಾಗಿತ್ತು. ಮಂಜುಳಾ ಅವರ ಕೊನೆಯ ಕ್ಷಣದವರೆಗೂ ಅವರನ್ನು ಕಣ್ಣಂಚಲ್ಲಿ ನೋಡಿಕೊಂಡಿದ್ದು, ಅವರನ್ನು ಬದುಕಿಸಿಕೊಳ್ಳಲು ನಾನಾ ರೀತಿಯ ಪ್ರಯತ್ನ ಮಾಡಿದ್ದು, ದೇವರೇ ಈಕೆಗೆ ಇಂತಹ ಸಾವನ್ನು ಏಕೆ ನೀಡುತ್ತಿರುವೆ, ದಯವಿಟ್ಟು ಅವಳನ್ನು ಉಳಿಸಿಕೊಡು ಎಂದು ಬೇಡಿಕೊಂಡಿದ್ದು ಮತ್ತೆ ಯಾರೂ ಅಲ್ಲ, ಶ್ರೀನಾಥ್ ರವರು. ಶ್ರೀನಾಥ್ ಹಾಗೂ ಮಂಜುಳಾ ರವರು ಅನೇಕ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದರು. ಈ ಜೋಡಿಯ ಸಿನಿಮಾಗಳನ್ನು ಇಂದಿಗೂ ಜನರು ಬಹಳನೇ ಇಷ್ಟಪಟ್ಟು ನೋಡುವಂತಹದ್ದು. ಮತ್ತೆ ಮತ್ತೆ ನೋಡಿದರೂ ಮಗದೊಮ್ಮೆ ನೋಡಬೇಕೆನಿಸುವಂತಹದ್ದು. ಇವರಿಬ್ಬರ ಸಾಲು ಸಾಲು ಸಿನಿಮಾಗಳು ಸಾಮಾಜಿಕ ಕಳಕಳಿ ಹಾಗೂ ಪ್ರೇಮ ಕಥೆಯದ್ದು ಹೆಚ್ಚಾಗಿರುತ್ತಿದ್ದವು. ಶ್ರೀನಾಥ್ ಅವರಿಗೆ ಮಂಜುಳಾ ಅವರ ಮೇಲೆ ಎಲ್ಲಿಲ್ಲದಂತಹ ಪ್ರೀತಿ ಮೂಡಲು ಮುಖ್ಯ ಕಾರಣ ಅವರ ಸರಳತೆ, ಮುಗ್ಧತೆ ಹಾಗೂ ಅವರು ಶ್ರೀನಾಥ್ ಅವರನ್ನು ನಡೆಸಿಕೊಳ್ಳುತ್ತಿದ್ದಂತಹ ರೀತಿ. ಬಾಯಿ ತುಂಬಾ ಅಣ್ಣ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರಂತೆ. ಮಂಜುಳಾ ಅವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಿದ್ದರೂ ಕೂಡ ಮೊದಲಿಗೆ ಶ್ರೀನಾಥ್ ಅವರ ಬಳಿ ಕೇಳಿ, ಅನಂತರ ಅದರ ಕುರಿತು ಚರ್ಚಿಸಿ ಯೋಚನೆ ಮಾಡಿ ನಿಕಟವಾದ ನಿರ್ಧಾರಕ್ಕೆ ಬರುತ್ತಿದ್ದರಂತೆ. ಇಷ್ಟರ ಮಟ್ಟಿಗೆ ಇವರಿಬ್ಬರ ಬಾಂಧವ್ಯ ಬೆಳೆದಿತ್ತು. ಹೀಗಿರುವಾಗ ಅದೊಂದು ಕರಾಳ ದಿನದಂದು ಮಂಜುಳಾ ಅವರನ್ನು ಹಾಸಿಗೆಯ ಮೇಲೆ ದೇಹ ಪೂರ್ತಿ ಸುಟ್ಟ ಗಾಯಗಳಿಂದ ನೋಡುತ್ತೀನಿ ಎಂದು ಶ್ರೀನಾಥ್ ಅವರು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಆಕೆ ಇಷ್ಟು ಬೇಗ ತನ್ನಿಂದ ಅಗಲುತ್ತಾರೆ ಎಂಬ ಸಣ್ಣ ಸೂಚನೆಯೂ ಇರಲಿಲ್ಲ. ಹೀಗೆ ಮಂಜುಳಾ ಅವರು ಈ ರೀತಿ ತಪ್ಪು ನಿರ್ಧಾರ ತೆಗೆದುಕೊಂಡಂತಹ ವಿಚಾರ ಹೊರಬಿದ್ದಂತೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆತರಲಾಗಿತ್ತು. ಈ ಮಾಹಿತಿ ತಿಳಿದೊಡನೆ ಶ್ರೀನಾಥ್ ಅವರು ಆಸ್ಪತ್ರೆಗೆ ಓಡಿ ಬಂದರು. ಹೀಗೆ ಮಂಜುಳಾ ಅವರ ಬಳಿ ಹೋಗಿ ಆದಂತಹ ಘಟನೆಯನ್ನು ಕೇಳಿದರು. ಶ್ರೀನಾಥ್ ಅವರ ಬಳಿ ಮಂಜುಳಾ ಅವರು, ಅಣ್ಣ, ನಾನು ಮತ್ತೆ ಮೊದಲಿನಂತೆ ಆಗುತ್ತೇನೆ ಅಲ್ವಾ, ನಾನು ಬದುಕುತ್ತೇನಾ, ನನಗೆ ಇಷ್ಟು ಬೇಗ ಸಾಯಲು ಇಷ್ಟ ಇಲ್ಲ, ಕೈ ಮುಗಿತೀನಿ, ನನ್ನನ್ನು ಉಳಿಸಿಕೊ ಎಂದರಂತೆ. ನಾನು ಮತ್ತೆ ನಿನ್ನ ಜೊತೆ ನಟಿಸಬೇಕು ಎಂದೆಲ್ಲ ಮಂಜುಳಾ ಅಳುತ್ತಾ ಕೇಳಿಕೊಳ್ಳುತ್ತಾರೆ. ಆಗ ಶ್ರೀನಾಥ್ ಅವರಿಗೆ ಕರುಳು ಹಿಂಡಿದಂತಾಗುತ್ತದೆ. ಆದರೂ ಸಹ ಸಮಾಧಾನದ ಧ್ವನಿಯಲ್ಲಿ, ಖಂಡಿತ ನೀನು ಮತ್ತೆ ಚೆನ್ನಾಗಿ ಆಗುತ್ತೀಯಾ, ನನ್ನ ಜೊತೆ ಇನ್ನೂ ಹೆಚ್ಚು ಸಿನಿಮಾಗಳಲ್ಲಿ ನೀನು ಅಭಿನಯಿಸುತ್ತೀಯಾ ಎಂದು ಹೇಳಿದರಂತೆ. ಹೆದರಬೇಡ, ಬೇಗ ಚೇತರಿಸಿಕೊ ಎಂದು ಹೇಳುತ್ತಾರೆ. ಆದರೂ ಕೂಡ ವಿಧಿಯ ಆಟವೇ ಬೇರೆಯಾಗಿತ್ತು. ಮಂಜುಳಾ ವಿಧಿಯ ಮುಂದೆ ಮಣಿದು ಹೋದರು. ಮಂಜುಳಾ ಅವರು ಭಾರತೀಯ ಚಲನಚಿತ್ರ ನಟಿ. ಇವರ ಪತಿ ಖ್ಯಾತ ನಟ ವಿಜಯ್ ಕುಮಾರ್. ಮಂಜುಳಾ ಅವರು ಜುಲೈ 4, 1954ರಂದು ಜನಿಸಿದರು. ಚೆನ್ನೈನಲ್ಲಿ ಹುಟ್ಟಿ ಬೆಳೆದ ಮಂಜುಳಾ ತಮಿಳು, ತೆಲುಗು ಮತ್ತು ಕನ್ನಡ ಭಾಷೆಗಳಲ್ಲಿ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಮಂಜುಳಾ ಮತ್ತು ಘಟ್ಟಮನೇನಿ ಕೃಷ್ಣ ಜೋಡಿ ತೆಲುಗಿನಲ್ಲಿ ಯಶಸ್ವಿ ಜೋಡಿ ಎಂದೇ ಹೆಸರಾಗಿದೆ. 1965ರಲ್ಲಿ ಶಾಂತಿ ನಿಲಯಂ ಚಿತ್ರದಲ್ಲಿ ಬಾಲನಟಿಯಾಗಿ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದರು. ಕಾದಲ್ ಮನ್ನನ್ ಚಿತ್ರದಲ್ಲಿ ಜೆಮಿನಿ ಗಣೇಶನ್ ಪಾತ್ರದಲ್ಲಿ ನಟಿಸಿದ್ದು ಮೊದಲ ನೋಟದಲ್ಲೇ ಎಲ್ಲರನ್ನೂ ಮೆಚ್ಚಿಸಿದ್ದಾರೆ. ಆ ನಂತರ MGR ಅಭಿನಯದ ರಿಕ್ಷಾಕಾರನ್ ಚಿತ್ರದ ಮೂಲಕ ನಾಯಕಿಯಾಗಿ ಪರಿಚಯವಾದರು. 1970ರ ದಶಕದಲ್ಲಿ ಮಂಜುಳಾ ನಾಯಕಿಯಾಗಿ ಉನ್ನತ ಸ್ಥಾನಕ್ಕೆ ಏರಿದ್ದರು. ಆದರೆ 80ರ ದಶಕದಲ್ಲಿ ನಾಯಕಿಯ ಅವಕಾಶಗಳು ಕಡಿಮೆಯಾಗುತ್ತಿದ್ದಂತೆ ವಿವಿಧ ಪೋಷಕ ಪಾತ್ರಗಳಲ್ಲಿ ನಟಿಸಿ ಪ್ರೇಕ್ಷಕರನ್ನು ರಂಜಿಸಿದ್ದರು. ಅವರು ಶಿವಾಜಿ ಗಣೇಶನ್, ಜೆಮಿನಿ ಗಣೇಶನ್, MGR, ವಿಜಯ್ ಕುಮಾರ್, ಕಮಲ್ ಹಾಸನ್, ರಜನಿಕಾಂತ್ ಮತ್ತು ಇತರರೊಂದಿಗೆ ನಟಿಸಿದ್ದಾರೆ. ಒಂದೇ ದಿನದಲ್ಲಿ ಸಂಪೂರ್ಣ ಚಿತ್ರೀಕರಣ ಮುಗಿಸಿ ಗಿನ್ನಿಸ್ ದಾಖಲೆ ಬರೆದಿರುವ ತಮಿಳಿನ ಸ್ವಯಂವರಂ ಚಿತ್ರದಲ್ಲಿಯೂ ನಟಿಸಿದ್ದಾರೆ. ಉನ್ನಿದಂ ಮಾಯಾಂಗುರೆನ್ ಚಿತ್ರದ ಚಿತ್ರೀಕರಣ ವೇಳೆ ವಿಜಯ್ ಕುಮಾರ್ ಮತ್ತು ಮಂಜುಳಾ ರವರು ಇಷ್ಟಪಟ್ಟು ಮದುವೆಯಾಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶ್ರೀನಾಥ್, ಅಶೋಕ್ ಮತ್ತು ಶಂಕರ್ ನಾಗ್ ಸೇರಿದಂತೆ ಕನ್ನಡದ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದಾರೆ. ಅತ್ಯಂತ ಯಶಸ್ವಿ ಜೋಡಿ ಶ್ರೀನಾಥ್ ಜೊತೆಗೆ ಮತ್ತು ಅವರು ಸುಮಾರು 35 ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದರು. ಸಂಪತ್ತಿಗೆ ಸವಾಲು, 2 ಕನಸು, ಸೊಸೆ ತಂದ ಸೌಭಾಗ್ಯ, ಬೆಸುಗೆ ಮತ್ತು ಸೀತಾರಾಮು ಅವರ ಕೆಲವು ಗಮನಾರ್ಹ ಚಿತ್ರಗಳು.
ಎರಡು ಕನಸು ಸಂಪತ್ತಿಗೆ ಸವಾಲ್, ಮನೆ ಕಟ್ಟಿ ನೋಡು ಎರಡು ಮುಖ, 3.5 ವಜ್ರಗಳು ಭಕ್ತ ಕುಂಬಾರ, ಶ್ರೀನಿವಾಸ ಕಲ್ಯಾಣ ದೇವರ ಗುಡಿ, ದಾರಿ ತಪ್ಪಿದ ಮಗ ಮಯೂರ, ಹೆಣ್ಣು ಸಂಸಾರದ ಕಣ್ಣು ರುಸ್ತುಂ ಜೋಡಿ, ಬೆಸುಗೆ ಬಂಗಾರದ ಗುಡಿ, ಬಯಸದೆ ಬಂದ ಭಾಗ್ಯ, ಶ್ರೀ ರೇಣುಕಾದೇವಿ ಮಹಾತ್ಮೆ, ಸೊಸೆ ತಂದ ಸೌಭಾಗ್ಯ, ಸೀತಾರಾಮು, ರಾಮ ಲಕ್ಷ್ಮಣ ಮೂಗನ ಸೇಡು ಇನ್ನೂ ಮುಂತಾದ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಖ್ಯಾತ ನಟಿ ಮಂಜುಳಾ ಅವರ ಬಗ್ಗೆ ಇಷ್ಟು ಮಾಹಿತಿಗಳನ್ನ ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.